ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಇವತ್ತು ಎಫ್ಐ ಆರೋಪಿಯಾಗಿದ್ದಂತಹ ಭೈರತಿ ಬಸವರಾಜ್ ಅವರು ವಿಚಾರಣೆಗೆ ಹಾಜರಾಗಿದ್ದರು. ಸತತವಾಗಿ ಅವರಿಗೆ 3 ಗಂಟೆಗಳ ಕಾಲ ವಿಚಾರಣೆಯನ್ನ ಎದುರಿಸಬೇಕಾಯಿತು. ಇನ್ನು ವಿಚಾರಣೆ ಮುಗಿಸಿದ ನಂತರ ಬಂದು ಅವರು ಏನನ್ನ ಹೇಳಿದ್ರು ಮಾಧ್ಯಮದ ಮುಂದೆ, ಇದ್ರ ಜೊತೆಗೆ ಮತ್ತೆ ಅವರನ್ನ ವಿಚಾರಣೆಗೆ ಹಾಜರಾಗುವಂತೆ ತಿಳಿಸಲಾಗಿದೆ. ಈ ಕುರಿತ ಡೀಟೇಲ್ ರಿಪೋರ್ಟ್ ಇಲ್ಲಿದೆ. ಬಿಕ್ಲು ಶಿವ ಕೊಲೆ ಕೇಸಲ್ಲಿ ಮಾಜಿ ಸಚಿವನಿಗೆ ಗ್ರಿಲ್, 3.5 ಗಂಟೆ ಭೈರತಿ ಬಸವರಾಜ್ ವಿಚಾರಣೆ, ತನಿಖಾಧಿಕಾರಿಗಳಿಂದ ಶಾಸಕನಿಗೆ ಪ್ರಶ್ನೆಗಳ ಸುರಿಮಳೆ. ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣದ ಎ5 ಆರೋಪಿಯಾಗಿರುವ ಭೈರತಿ ಬಸವರಾಜ್ ಇವತ್ತು ವಿಚಾರಣೆಗೆ ಹಾಜರಾದರು. ಭಾರತಿ ನಗರ ಪೊಲೀಸ್ ಠಾಣೆಯಲ್ಲಿ ತನಿಖಾಧಿಕಾರಿಗಳು ಎನ್ಕ್ವೈರಿ ಮಾಡಿದ್ರು. ಇವತ್ತು ಮಧ್ಯಾಹ್ನ 2:30ಕ್ಕೆ ಸರಿಯಾಗಿ ವಕೀಲರ ಜೊತೆ ಎಂಟ್ರಿಯಾದ ಭೈರತಿ ಬಸವರಾಜ್ ಸುಮಾರು 3.5 ಗಂಟೆ ವಿಚಾರಣೆ ಎದುರಿಸಿದ್ರು. ಕೆಜಿಹಳ್ಳಿ ಎಸಿಪಿ ಪ್ರಕಾಶ್ ರಾಥೋಡ್ ಸುಮಾರು 100 ಪ್ರಶ್ನೆಗಳನ್ನ ರೆಡಿ ಮಾಡಿಟ್ಟುಕೊಂಡು ಕೊಲೆಯಾದ ಬಿಕ್ಲು ಶಿವನ ಲಿಂಕ್, ರೌಡಿ ಜಗ್ಗನ ಜೊತೆಗಿನ ಒಡನಾಟ, ಕೊಲೆಯಲ್ಲಿ ಶಾಸಕರ ಒಳಸಂಚಿದ್ಯಾ ಎಂಬುದು ಸೇರಿದಂತೆ ಹಲವು ಆಯಾಮಗಳಲ್ಲಿ ಪ್ರಶ್ನೆಗಳ ಸುರಿಮಳೆಗೈದ್ರು. ಇದಕ್ಕೆ ಶಾಸಕ ಭೈರತಿ ಕೂಡ ಉತ್ತರ ನೀಡಿದ್ದಾರೆ. ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ನನ್ನ ಪಾತ್ರ ಇಲ್ಲ, ರೌಡಿ ಜಗ್ಗ ಯಾರು ಅಂತ ನನ್ಗೆ ಗೊತ್ತೇ ಇಲ್ಲ. ಬುಧವಾರ ಮತ್ತೆ ವಿಚಾರಣೆಗೆ ಕರೆದ ಪೊಲೀಸರು. ಇನ್ನು 3.5 ಗಂಟೆಗಳ ಕಾಲ ವಿಚಾರಣೆ ಎದುರಿಸಿ ಸಂಜೆ 6 ಗಂಟೆಗೆ ಭಾರತಿ ನಗರ ಪೊಲೀಸ್ ಠಾಣೆಯಿಂದ ಹೊರಬಂದಿದ್ದಾರೆ. ಬಳಿಕ ಮಾತನಾಡಿದ ಅವರು, ಎಸಿಪಿ ಕೇಳಿದ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇನೆ. ಕೊಲೆಯಲ್ಲಿ ನನ್ನದು ಯಾವುದೇ ಪಾತ್ರವಿಲ್ಲ. ತನಿಖೆಗೆ ಕರೆದಿದ್ದರೂ ಬಂದಿದ್ದೇನೆ. ಇದರಲ್ಲಿ ನನ್ನ ಪಾತ್ರ ಏನೂ ಇಲ್ಲ. ಮತ್ತೆ ಬುಧವಾರ ಬರೋದಕ್ಕೆ ಹೇಳಿದ್ದಾರೆ. ಅವತ್ತು ವಿಚಾರಣೆಗೆ ಬಂದು ನನ್ನ ಅನಿಸಿಕೆ ತಿಳಿಸುತ್ತೇನೆ. ನನಗೆ ಯಾವ ಜಗದೀಶ್ ಪರಿಚಯ ಇಲ್ಲ, ಅವನು ಗೊತ್ತಿಲ್ಲ ಎಂದು ಹೇಳಿದ್ರು. ತನಿಖೆಗೆ ಕರೆದಿದ್ರು, ತನಿಖೆಗೆ ಸಹಕಾರ ಕೊಟ್ಟಿದ್ದೀವಿ. ಮತ್ತೇನು ಕರಿತೀನಿ ಅಂತ ಹೇಳಿದ್ದಾರೆ. ಕರೆದಾಗ ಮತ್ತೆ ಬರ್ತೀವಿ, ಮತ್ತೆ ಕೂಡ ನಮ್ಮ ಸಹಕಾರನ ತನಿಖೆ ಕೊಡ್ತೀವಿ. ಪಾತ್ರ ಏನಿಲ್ಲ ಅಂತ ನಾನು ಹೇಳಿದ್ದೀನಿ. 23ನೇ ತಾರೀಕು ಅಂತ ಹೇಳಿದ್ರು ಬುಧವಾರ. ಅವತ್ತು ಕೂಡ ಬರ್ತೇನೆ. ಬಂದು ಅವತ್ತು ಕೇಳ್ತೀವಿ. ಅವತ್ತು ಕೂಡ ನನ್ನ ಅನಿಸಿಕೆಗಳನ್ನ ಹೇಳ್ಬೇಕಾಗ್ತದೆ, ಅದನ್ನು ಹೇಳ್ತೀನಿ. ಇನ್ನು ಈ ವೇಳೆ ಭಾರತಿ ನಗರ ಪೊಲೀಸ್ ಠಾಣೆ ಮುಂದೆ ಪೊಲೀಸರೇ ಹೈ ಡ್ರಾಮಾ ಮಾಡಿದ್ರು. ಶಾಸಕ ಬಸವರಾಜ್ ಅವರೇ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಲು ಮುಂದಾದ್ರು. ಪೊಲೀಸರು ಮಾಧ್ಯಮದವರನ್ನ ತಳ್ಳಿ ಹೈ ಡ್ರಾಮಾವನ್ನೇ ಸೃಷ್ಟಿಸಿದ್ರು. ಸದ್ಯ ಭೈರತಿ ಬೀಸೋ ದೊಣ್ಣೆಯಿಂದ ಬಚಾವಾಗಿದ್ದು, ಬುಧವಾರ ಮತ್ತೆ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ನರಸಿಂಹಮೂರ್ತಿ, ಗವಿನಾಗಮಂಗಲ, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.